ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಗಾಂಧೀಜಿ ಅಧ್ಯಕ್ಷತೆಯ ಅಧಿವೇಶನದ ಶತಮಾನೋತ್ಸವಕ್ಕೆ ಬೆಳಗಾವಿ ಸಜ್ಜಾಗಿದೆ. ಹೊಸೂರು ವಿಮಾನ ನಿಲ್ದಾಣಕ್ಕೆ 2 ಸ್ಥಳಗಳನ್ನ ಶಾರ್ಟ್ ಲಿಸ್ಟ್ ಮಾಡಿದೆ ತಮಿಳುನಾಡು ಸರ್ಕಾರ. ಇನ್ನು ಮೃಗೀಯವಾಗಿ ಸರ್ಕಾರ ನಡೆಸುತ್ತಿರುವವರು ಗಾಂಧೀಜಿ ಸ್ಮರಣೆ ಮಾಡ್ತಾರಾ ಅಂತ ಹೇಳಿ ಎಸ್.ಟಿ. ಕುಮಾರಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ. ಹುತಾತ್ಮ ಯೋಧರಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸೈಬರ್ ದಾಳಿಗೆ ತುತ್ತಾದ ಜಪಾನ್ ಏರ್ಲೈನ್ಸ್ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಹಾರಾಟ ವ್ಯತ್ಯಯವಾಗಿದೆ. ಇವಿಷ್ಟು ಸುದ್ದಿಗಳು ಇವತ್ತಿನ ನಮ್ಮ ಆಯ್ಕೆಗಳು. ಈ ವಿಚಾರಗಳನ್ನ ಈ ವಿಚಾರಗಳಲ್ಲಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ, ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದಿದ್ದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಹಿನ್ನೆಲೆ ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಸಂಸದ ರಾಹುಲ್ ಗಾಂಧಿ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ್ದು ಅವರನ್ನ ಸಿಎಂ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಸಹ ಆಗಮಿಸಿದ್ದಾರೆ. ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ದೇಶದ ವಿವಿಧ ಭಾಗಗಳಿಂದ ಬರ್ತಾ ಇರುವ 120ಕ್ಕೂ ಅಧಿಕ ಗಣ್ಯರಿಗೆ ಸ್ಥಳೀಯ ಕಾಂಗ್ರೆಸ್ ಮಹಿಳಾ ಮಣಿಗಳು ಆರತಿಯನ್ನ ಬೆಳಗಿ ಹಣೆಗೆ ಕುಂಕುಮವನ್ನ ಹಚ್ಚಿ ಸ್ವಾಗತಿಸಿದ್ದಾರೆ. ಇನ್ನು ನಾಳೆ ಬೆಳಗ್ಗೆ ಸುವರ್ಣ ವಿಧಾನಸೌಧದ ಮುಂದೆ ಗಾಂಧೀಜಿ ಪುತ್ಥಳಿಯನ್ನ ಅನಾವರಣ ಆಗಲಿದೆ. ಇದಕ್ಕೆ ಎಲ್ಲಾ ಪಕ್ಷಗಳ ಸಂಸದರು, ಶಾಸಕರನ್ನ ಆಹ್ವಾನಿಸಲಾಗಿದೆ. ಅಲ್ಲದೆ ಮಧ್ಯಾಹ್ನ ಅಲ್ಲಿನ ಸೌಧ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ ಬಿ.ಎಂ. ಹನೀಫ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನೆಲ್ಲ ಆಗ್ತಾ ಇದೆ ಸರ್ ಬೆಳಗಾವಿ? ಬೆಳಗಾವಿಯಲ್ಲಿ ಇದೊಂದು ಬಹಳ ಐತಿಹಾಸಿಕವಾದಂತಹ ಸಮಾರಂಭ. 1924ರಲ್ಲಿ ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸಮಾವೇಶ, ಆಲ್ ಇಂಡಿಯಾ ಕಾಂಗ್ರೆಸ್ ಸಮಾವೇಶ ನಡೆದಿತ್ತು. ಅದು 100 ವರ್ಷ ತುಂಬಿದೆ. ಆ ಶತಮಾನೋತ್ಸವದ ನೆನಪಿಗಾಗಿ 2 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಎಲ್ಲರೂ ಬಂದಿದ್ದಾರೆ. ಈಗ ಬಂದು ಬೆಳಿಗ್ಗೆನೆ ವೀರಸೌಧದಲ್ಲಿ ಗಾಂಧೀಜಿ ಪುತ್ಥಳಿ ಅನಾವರಣವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಅದೇ ರೀತಿ ಖಾದಿ ಮೇಳವೊಂದನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಕಾಂಗ್ರೆಸ್ಸಿಗ ಗಂಗಾಧರ ರಾವ್ ದೇಶಪಾಂಡೆ ಅವರ ಸ್ಮಾರಕವನ್ನು ಒಂದು ಅನಾವರಣ ಮಾಡಿದ್ದಾರೆ. ಇದೆಲ್ಲ ಇವತ್ತು ನಡೆದಿದೆ. ಈಗ ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಎ.ಐ.ಸಿ.ಸಿ ಅಧ್ಯಕ್ಷರು ಬಂದಿದ್ದಾರೆ. ಮಧ್ಯಾಹ್ನದ ನಾಳೆ ಇನ್ನೊಂದಿಷ್ಟು ಕಾರ್ಯಕ್ರಮಗಳಿವೆ. ಬಹಳ ಮುಖ್ಯವಾಗಿ ನಾಳೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ. ಈ ವರ್ಕಿಂಗ್ ಕಮಿಟಿನಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಕೆಲವು ವಿಷಯಗಳನ್ನು ಪಕ್ಷದ ನಾಯಕರು ಚರ್ಚೆ ಮಾಡುವವರಿದ್ದಾರೆ. ಅದರಲ್ಲಿ ಇತ್ತೀಚೆಗಿನ ವಿಧಾನಸಭಾ ಚುನಾವಣೆಗಳಲ್ಲಿ ಏನು ಪರಾಭವ ಅನುಭವಿಸಿತು ಕಾಂಗ್ರೆಸ್ಸು, ಬಹಳ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಒಂದು ದಯನೀಯ ಸೋಲು ಅನುಭವಿಸಿತು. ಅದೇ ರೀತಿ ಹರಿಯಾಣದಲ್ಲಿ, ಆಮೇಲೆ ರಾಜಸ್ಥಾನದಲ್ಲಿ, ಇಲ್ಲೆಲ್ಲ ರಾಜಸ್ಥಾನ ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ಲ. ಹರಿಯಾಣದಲ್ಲಿ ಗೆಲ್ಲಬೇಕಾಗಿತ್ತು, ಅಧಿಕಾರಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ. ಇದಕ್ಕೆ ಕಾರಣವಾದಂತಹ ಪಕ್ಷದ ಅಂತಃಕಲಹಕ್ಕೆ ಸಂಬಂಧಿಸಿ ಕೆಲವು ವಿಚಾರಗಳನ್ನು ಈ ಸಭೆಯಲ್ಲಿ ಚರ್ಚಿಸುವವರಿದ್ದಾರೆ. ಅದೇ ರೀತಿ ಈ ಮುಂದಿನ ರಾಜಕೀಯ ಚಟುವಟಿಕೆಗಳು ಏನಾಗಬೇಕು ಅನ್ನುವಂಥದ್ದು. ಈಗ ಅಂಬೇಡ್ಕರ್ ಅವರ ವಿರುದ್ಧ, ಅಂದರೆ ಅಂಬೇಡ್ಕರ್ ಅವರನ್ನು ಕೇವಲವಾಗಿಸುವ ರೀತಿಯಲ್ಲಿ ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಈ ಒಂದು ವಿವಾದ ಈಗ ನಡೀತಾ ಇದೆ. ಅದನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿ ಹೋರಾಟವನ್ನು ರೂಪಿಸುವಂತಹ ಒಂದು ಚರ್ಚೆಯು ಕೂಡ ನಾಳೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ನಡೆಯಲಿದೆ ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ. ಮಧ್ಯಾಹ್ನದ ಬಳಿಕ ಬಹಳ ದೊಡ್ಡ ಸಾರ್ವಜನಿಕ ಸಮಾವೇಶವೊಂದಲ್ಲಿ ನಡೀತಾ ಇದೆ. ಆ ಸಮಾವೇಶವು ಕೂಡ ತಮ್ಮ ಪಕ್ಷದ ಬಲವರ್ಧನೆಯಾಗಿದೆ, ಶಕ್ತಿ ಪ್ರದರ್ಶನ ಮಾಡುವಂಥ ಒಂದು ಸಮಾವೇಶ. ಅದನ್ನು ಹೈಕಮಾಂಡ್ಗೆ ತೋರಿಸುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಅಂದರೆ ರಾಜ್ಯದ ಕಾಂಗ್ರೆಸ್ ಪಕ್ಷ ಆಯೋಜಿಸಿದೆ. ಸರ್, ಸೋನಿಯಾ ಗಾಂಧಿ ಕೂಡ ಬರುವಾಗಿತ್ತು ಸರ್, ಬಟ್ ಅವರು ಗೈರಾಗಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕೂಡ ಬಂದಿಲ್ಲ. ಅವರು ಬರ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ಬಹುಶಃ ನಾಳೆನೂ ಕೂಡ ಅವರು ಬರೋ ಬಗ್ಗೆ ಏನು ಮಾಹಿತಿ ಇಲ್ಲ. ದೆಹಲಿ ಏನು ದೂರ ಅಲ್ವಲ್ಲ, ಬಂದರೂ ಬರ್ಬೋದು. ಆದರೆ ಬರೋದಿದ್ರೆ ಮೊದಲೇ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ ರೀಸನ್ಸ್ ಎಲ್ಲ ಇರ್ತಾವಲ್ಲ. ಸೋನಿಯಾ ಗಾಂಧಿ ಬರೋದಾದ್ರು, ಪ್ರಿಯಾಂಕಾ ಗಾಂಧಿ ಬರೋದಾದ್ರು ಸೂಚನೆ ಬರಬೇಕಾಗಿತ್ತು. ಇಷ್ಟೊತ್ತಿಗೆ ಅದೇನೋ ಬಂದಿಲ್ಲ. ಅವರು CWC ಮೆಂಬರ್ಸು, ಅವ್ರು ಬರಬೇಕಾಗಿತ್ತು. ನೋಡೋಣ. ಎನಿಹೌ ಇಲ್ಲಿರೋರೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹೈಕಮಾಂಡ್ನಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಆಗಮಿಸಿದ್ದಾರೆ. ದೇಶದ ವಿವಿಧ ಭಾಗದಿಂದ 120 ಜನ ಗಣ್ಯರು ಆಗಮಿಸಿದ್ದಾರೆ. ಅಂದ್ರೆ ಇನ್ನೆಷ್ಟು ದೊಡ್ಡ ಅಂದ್ರೆ ಸಂಭ್ರಮಾಚರಣೆ ಇರ್ಬೋದು ಅಂತ ಹೇಳಿ, ಅಂದ್ರೆ ವೇದಿಕೆ ಸಜ್ಜಾಗಿದೆ ಅಂತ ಹೇಳಿ. ನಿಜ ಇರಲಿ, ಒಂದು ಬಹಳ ಐತಿಹಾಸಿಕವಾದಂಥ ಸಮಾವೇಶ ಅನ್ನೋದು ನಿಜ. ಅದೇ ರೀತಿ KPCC ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಕೂಡ ಮಹತ್ವದ ಒಂದು ಸಮಾವೇಶ. ಯಾಕಂದರೆ ಪಕ್ಷವನ್ನು ಬಲಪಡಿಸುವಲ್ಲಿ ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಈಗ ಅವ್ರದ್ದು 3 ವರ್ಷದ ಅವಧಿ ಮುಗಿದಿದೆ KPCC ಅಧ್ಯಕ್ಷತೆಯದ್ದು. ಅದು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ KPCC ಅಧ್ಯಕ್ಷರ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಅವಧಿ ಏನು ಮುಗಿದಿದೆ
ಅದಕ್ಕೆ ಸಂಬಂಧಿಸಿಯೂ ಕೂಡ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಸಾಧ್ಯತೆ ಇದೆ ಚರ್ಚೆ ಆಗುವಂಥದ್ದು. ಹಾಗೆ ಚರ್ಚೆ ನಡೆಯುವಾಗ DK ಶಿವಕುಮಾರ್ ಅವರ ಅವಧಿ ಮುಗಿದಿರೋದ್ರ ಬಗ್ಗೆಯೂ KPCC ಅಧ್ಯಕ್ಷತೆಯನ್ನು ಬದಲಾಯಿಸೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಪಕ್ಷದ ಮೂಲಗಳು ಹೇಳ್ತಾ ಇವೆ. ಯಾಕಂತ ಹೇಳಿದ್ರೆ ಮೊನ್ನೆ ತಾನೇ MB ಪಾಟೀಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆದ ಬಳಿಕ KPCC ಅಧ್ಯಕ್ಷರ ಬದಲಾವಣೆ ಆಗುವ ಪ್ರಕ್ರಿಯೆಗಳೆಲ್ಲ ನಡೀತವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ನಾಳೆ ಮೀಟಿಂಗ್ನಲ್ಲಿ ಚರ್ಚೆಗೆ ಬರುತ್ತದೆ ಎನ್ನುವಂಥ ಒಂದು ಕುತೂಹಲ ಇದೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ತಮಿಳುನಾಡು ಸರ್ಕಾರವು ಹೊಸೂರು ವಿಮಾನ ನಿಲ್ದಾಣ ನಿರ್ಮಾಣದ ಕುರಿತು ಅಧ್ಯಯನಕ್ಕಾಗಿ 2 ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದೆ. ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸಮೀಕ್ಷೆಯನ್ನು ನಡೆಸಿದ 5 ಸ್ಥಳಗಳಿಂದ ಈ ಸೈಟ್ಗಳನ್ನು ಆಯ್ಕೆ ಮಾಡಿದೆ. ಅಧ್ಯಯನ ಮಾಡಿದ ಸ್ಥಳಗಳಲ್ಲಿ ತೊಗರೈ, ಅಗ್ರಹಾರ, ದಸಪಲ್ಲಿ ಮತ್ತು ಶೂಲಗಿರಿ ಸೇರಿವೆ. ಇದು ಬೆಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸ್ಥಳಗಳ ಪರಿಶೀಲನೆಯ ವರದಿಯನ್ನ ಸಲ್ಲಿಸಿದ ನಂತರ ತಮಿಳುನಾಡು ಸರ್ಕಾರವು ಈ ಕುರಿತು ಚರ್ಚೆಗಳನ್ನು ನಡೆಸಿದೆ. ಸರ್, ಹಾಗಾದ್ರೆ ಇನ್ನೊಂದು ಅಂದ್ರೆ ಬೆಂಗಳೂರಿಗೆ ಹತ್ತಿರವಾಗಿ ಇರುವಂತದ್ದು ಇನ್ನೊಂದು ವಿಮಾನ ನಿಲ್ದಾಣ ಬರಬಹುದಾ? ಇದು ಕೆಲವು ತಿಂಗಳುಗಳಿಂದ ಚರ್ಚೆನಲ್ಲಿದೆ. ಹೊಸೂರಿನಲ್ಲಿ ಹೊಸೂರು ಸುತ್ತಮುತ್ತ ಇನ್ನೊಂದು ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ್ದು ಅದನ್ನು ಸ್ಥಾಪಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿನ DMK ಸರ್ಕಾರ, ಮುಖ್ಯಮಂತ್ರಿ ಸ್ಟಾಲಿನ್ ಅವರು MK ಸ್ಟಾಲಿನ್ ಅವರು 2 ಸಲ 3 ಸಲ ಹೇಳಿದ್ದಾರೆ. ಈಗಾಗಲೇ ಅವರ ಸಿದ್ಧತೆ ಬಹಳ ಚೆನ್ನಾಗಿ ನಡೀತಾ ಇದೆ. ಅವರಿಗೆ ಅಂತಾರಾಷ್ಟ್ರೀಯ ಭಾರತೀಯ ವಿಮಾನ ಪ್ರಾಧಿಕಾರದವರು ಅವರಿಗೆ 5 ಸ್ಥಳಗಳನ್ನು ಗುರುತಿಸಿ ಕೊಟ್ಟಿದ್ರು. ಈ 5 ಸ್ಥಳಗಳಲ್ಲಿ 3 ಸ್ಥಳಗಳನ್ನು ಅವರು ನಿರಾಕರಿಸಿದ್ದಾರೆ ಈಗಾಗಲೇ ತಮಿಳುನಾಡು ಸರ್ಕಾರದವರು. 2 ಸ್ಥಳಗಳು, ಒಂದು ತೊಗರಿ, ಅಗ್ರಹಾರ, ದಸಪಲ್ಲಿ ಮತ್ತು ಶೂಲಗಿರಿ. ಇದು 2 ಕಡೆಗಳಲ್ಲಿ ಒಂದು ಕಡೆ ಆಗುವ ಸಾಧ್ಯತೆ ಇದೆ ಮತ್ತು ಬಹಳ ವೇಗವಾಗಿ ಅದರ ಕೆಲಸಗಳು ನಡೀತಾ ಇದೆ. ಇಲ್ಲಿ ಒಂದು ಕುತೂಹಲದ ಅಂಶ ಏನು ಅಂತ ಹೇಳಿದ್ರೆ, ಇದು ಬೆಂಗಳೂರಿಂದ 40 ಕಿಲೋಮೀಟರ್ ಅಂತ ನೀವು ಹೇಳಿದಿರಿ. ಇಲ್ಲ, ನಾನು ನೋಡಿದೆ, ನಾನೀಗ ಮ್ಯಾಪ್ ತೆಗೆದು ನೋಡಿದೆ ನಾನು. ಶೂಲಗಿರಿ ಹೊಸೂರಿನಿಂದ 26 ಕಿಲೋಮೀಟರ್ ಇದೆ. ಅಂದ್ರೆ ಬೆಂಗಳೂರಿನಿಂದ ಸುಮಾರು 64 ಕಿಲೋಮೀಟರ್ ಆಗುತ್ತೆ. ಮೊನ್ನೆ MB ಪಾಟೀಲ್ ಅವರು ಬೃಹತ್ ಉದ್ಯಮಿಗಳ ಕೈಗಾರಿಕೆಗಳ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ನಗರದಿಂದ 40 ಕಿಲೋಮೀಟರ್ ಅಂತರದಲ್ಲಿ ಇರಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಇವರು ಶೂಲಗಿರಿನಲ್ಲಿ ಏನಾದರೂ 2ನೇ ವಿಮಾನ ನಿಲ್ದಾಣವನ್ನು ಮಾಡ್ತಾರೆ ಅಂತ ಹೇಳಿ ಆದ್ರೆ ತಮಿಳುನಾಡು 64 ಕಿಲೋಮೀಟರ್ ಆಗಿರೋದ್ರಿಂದ ನಮಗೆ ಅಂತ ತೊಂದರೆ ಏನೂ ಆಗಲ್ಲ ಅಂತ ಹೇಳಿ ಅನ್ಸುತ್ತೆ. ಎರಡನೇದು, ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಆಗುವ ಸಾಧ್ಯತೆ ಇದೆ, ತುಮಕೂರು ರಸ್ತೆ ಅಥವಾ ಮಂಗಳೂರು ರಸ್ತೆ. ಈಗ ಒಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕುಣಿಗಲ್ ಮತ್ತು ನಮ್ಮ ಇವರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇತ್ತಲ್ಲ, ನಮ್ಮ ಜಗ್ಗೇಶ್ ಅವರ ಹಿಂದೆ ಇದ್ರಲ್ಲ, ಯಾವುದದು ತುರುವೇಕೆರೆ ಮತ್ತು ಇದರ ನಡುವೆ ಎಲ್ಲಾದರೂ ನಡೀತಾ ಇರುವಂಥ ಒಂದು ಮಾತು ಬಂದಿದೆ. ತುರುವೇಕೆರೆ ಅಲ್ಲ, ಕುಣಿಗಲ್ ಮತ್ತು ಮಂಗಳೂರಿಗೆ ಹೋಗುವಂಥ ದಾರಿ ಇದೆಯಲ್ಲ, ಸೋಲೂರು, ಅದರ ನಡುವೆ ಎಲ್ಲಾದರೂ ಬರ್ತದೆ ಅನ್ನುವಂಥ ಮಾತಿದೆ. ಅಥವಾ ಇನ್ನೊಂದು ತುಮಕೂರು ರಸ್ತೆಯಲ್ಲಿ, ನೇರವಾಗಿ ಬೆಂಗಳೂರಿನ ತುಮಕೂರಿಗೆ ಹೋಗೋ ರಸ್ತೆಯಲ್ಲಿ ಕೂಡ ಅಲ್ಲಿ ಜಾಗ ಇದೆ, ಅಲ್ಲಿ ಕೂಡ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದದ್ದು ಈ ನಿರ್ಧಾರ ಕರ್ನಾಟಕ ಸರ್ಕಾರದ. ಯಾಕೆಂತ ಹೇಳಿದ್ರೆ 50 ಕಿಲೋಮೀಟರ್ಗಿಂತ ಹತ್ತಿರ ಇದೆ ಅಂತ ಹೇಳಿ ಆದರೆ ಭಾಳ ಸಮರ್ಥವಾಗಿ ಅದನ್ನು ಬಳಸ್ಕೊಳ್ಳಿಕ್ಕಾಗುತ್ತೆ ನಮಗೆ. ಇಲ್ಲ ಅಂತ ಹೇಳಿ ಆದರೆ ಏನಾಗುತ್ತೆ, ತಮಿಳುನಾಡಿದ್ದು ನಮಗೆ ಹತ್ತಿರ ಆಗುತ್ತೆ ಅಂತ ಹೇಳಿ ಆದರೆ ಬೆಂಗಳೂರಿಗೆ ಬರುವಂಥ ಬಹಳಷ್ಟು ಪ್ರಯಾಣಿಕರು ಹೊಸೂರು ವಿಮಾನ ನಿಲ್ದಾಣವನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗಿನ ಸೂಚನೆಯ ಪ್ರಕಾರ ಇದು ಶೂಲಗಿರಿ ಸ್ವಲ್ಪ ದೂರನೇ ಇರೋದ್ರಿಂದ ಬಹುಶಃ ನಮಗೇನಂತ ತೊಂದರೆ ಆಗಲಿಕ್ಕಿಲ್ಲ. ನಮಗೆ ನಮ್ಮ ವಿಮಾನ ನಿಲ್ದಾಣ ಅತ್ಯಂತ ಹೆಚ್ಚು, ಈಗಾಗಲೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟ್ರಾಫಿಕ್ ಬಹಳ ಅದ್ಭುತವಾಗಿದೆ ಮತ್ತು ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ವಿದೇಶಗಳಿಂದ ಬರೋರು ಇರ್ಬೋದು ಅಥವಾ ದಕ್ಷಿಣ ಭಾರತಕ್ಕೆ ಬರೋರು ಇರ್ಬೋದು, ಎಲ್ಲೂ ಬೆಂಗಳೂರಿನ ಮೂಲಕ ಬರ್ತಾರೆ. ಭಾಳ ದೊಡ್ಡ ಕಾರ್ಗೋ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸರಕು ಸಾಗಾಣಿಕೆ ಕೂಡ ನಡೀತಾ ಇದೆ. ಹಾಗಾಗಿ ನೋಡೋಣ ಇವರು ತಮಿಳುನಾಡಿನವರು. ಆದರೆ ಅವರು ಒಂದೇನಂತ ಹೇಳಿದ್ರೆ ನಮಗಿಂತ ಬಹಳ ವೇಗವಾಗಿ ಕೆಲಸವನ್ನು ಮಾಡ್ತಾರೆ. ನಾವು ಸ್ವಲ್ಪ ಕರ್ನಾಟಕ ಸರ್ಕಾರ ಕೂಡ ಅದರ ಕಡೆಗೆ ಗಮನಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರದ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಇರಬೇಕಾಗುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿದಾಗ ಅದಕ್ಕೆ ಫೈಲ್ಗಳು ಮೂವ್ ಆಗೋದಿದೆ, ಬೇರೆ ಬೇರೆ ಪರ್ಮಿಷನ್ಗಳು ಸಿಗೋದಿದೆ. ಅದೆಲ್ಲವನ್ನು ನಾವು ಕೂಡ ವೇಗವಾಗಿ ಮಾಡಬೇಕಾದಂತಹ ಅಗತ್ಯ ಇದೆ. ಹಾಗಾದ್ರೆ ಮೂರನೇ ಸುದ್ದಿನ ನೋಡೋದಾದ್ರೆ, ಇವತ್ತು ಬೆಳಗಾವಿಯಲ್ಲಿ ಗಾಂಧೀಜಿ ಶತಮಾನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಆದ್ರೆ ಅಲ್ಲಿನ ಕಟೌಟ್ಗಳಲ್ಲಿ ಗಾಂಧೀಜಿಯೇ ಇಲ್ಲ. ಕಟೌಟ್ಗಳಲ್ಲಿ ಈಗ ಆಧುನಿಕ ಗಾಂಧಿಗಳಿದ್ದಾರೆ ಅಂತ ಹೇಳಿ ಕೇಂದ್ರ ಸಚಿವ SD ಕುಮಾರಸ್ವಾಮಿ ಟೀಕಿಸಿದ್ದಾರೆ. JP ನಗರದ ತಮ್ಮ ನಿವಾಸದ ಬಳಿ ಇಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಗಾಂಧೀಜಿ ಅವರ ಹೆಸರಲ್ಲಿ 1 ವರ್ಷದ ಕಾರ್ಯಕ್ರಮ ಮಾಡ್ತಾರಂತೆ. ಈ ಸರ್ಕಾರ ದೊಡ್ಡ ದೊಡ್ಡ ಆಕಾಶ ಎತ್ತರಕ್ಕೆ ಇರೋ ಕಟೌಟ್ಗಳನ್ನ ನೋಡದೆ ಇವತ್ತು ಈ ರಾಜ್ಯ ಸರ್ಕಾರವನ್ನ ಮೃಗೀಯವಾಗಿ ನಡೆಸುತ್ತಿದ್ದಾರೆ. ಅಂತಹ ಕಾಂಗ್ರೆಸ್ನವರು ಗಾಂಧೀಜಿ ಸ್ಮರಣೆ ಮಾಡ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ.
ಜಮ್ಮು ಕಾಶ್ಮೀರದಲ್ಲಿ ಬುಧವಾರ ಅಪಘಾತಕ್ಕೀಡಾಗಿ ಹುತಾತ್ಮರಾದ ರಾಜ್ಯದ ಸೈನಿಕರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಿಮ ಗೌರವವನ್ನು ಸಲ್ಲಿಸಿದ್ದಾರೆ. ಬೆಳಗಾವಿಯ ಸೇನಾ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮ ಯೋಧರಾದ ಬೆಳಗಾವಿಯ ದಯಾನಂದ್ ತಿರುಕಣ್ಣನವರ್, ಬಾಗಲಕೋಟೆಯ ಮಹೇಶ್ ನಾಗಪ್ಪ, ಕುಂದಾಪುರದ ಅನೂಪ್ ಪೂಜಾರಿ ಹಾಗೂ ಚಿಕ್ಕೋಡಿಯ ಧನರಾಜ್ ಸುಭಾಷ್ ಅವರ ಪಾರ್ಥಿವ ಶರೀರಕ್ಕೆ ಸರ್ಕಾರದ ವತಿಯಿಂದ ಪುಷ್ಪ ನಮನ ಸಲ್ಲಿಸಿ ಗೌರವವನ್ನು ಸಮರ್ಪಿಸಿದರು. ಜಮ್ಮು ಕಾಶ್ಮೀರ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯ ಬಳಿ ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ ರಾಜ್ಯದ 3 ಯೋಧರು ಹುತಾತ್ಮರಾಗಿದ್ದರು. ಚಿಕ್ಕೋಡಿಯ ಧನರಾಜ್ ಸುಭಾಷ್ ಕೋತ್ ಅವರು ಮಣಿಪುರದ ಇಂಫಾಲ್ ಕಣಿವೆಗೆ ಸೇನಾ ವಾಹನ ಉರುಳಿ ಬಿದ್ದ ಪರಿಣಾಮ ಮೃತಪಟ್ಟಿದ್ದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ಯೋಧರ ಬದುಕು, ಜೀವನ, ವೃತ್ತಿ ಅತ್ಯಂತ ಉನ್ನತವಾದದ್ದು. ಸೈನಿಕರು ಈ ದೇಶದ ಆಸ್ತಿ. ರಾಜ್ಯದ 4 ಯೋಧರು ಅಪಘಾತದಲ್ಲಿ ಹುತಾತ್ಮರಾಗಿರುವುದು ನೋವಿನ ಸಂಗತಿ. 4 ಯೋಧರ ಕುಟುಂಬದವರ ನೋವಿನಲ್ಲಿ ನಾನು ಸಹ ಭಾಗಿಯಾಗ್ತೇನೆ. ಸರ್ಕಾರದಿಂದ ನಿಯಮಾನುಸಾರ ಹುತಾತ್ಮರ ಕುಟುಂಬಕ್ಕೆ ಸಲ್ಲಬೇಕಾದ ಸಕಲ ನೆರವನ್ನ ಒದಗಿಸಲಾಗುವುದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರ್, ಈ ಒಂದು ಇಲ್ಲ, ಅಲ್ಲಿ 2 ಪಾರ್ಥಿವ ಶರೀರಗಳು ಬೆಳಗಾವಿಗೆ ಬಂದಿದೆ. ಯಾಕಂತ ಹೇಳಿದ್ರೆ ಒಬ್ಬರು ಚಿಕ್ಕೋಡಿಯ ಯೋಧ, ಅದೇ ಮಣಿಪುರದಲ್ಲಿ ಅವರು ತೀರ್ಕೊಂಡಿರೋದು, ಇನ್ನೊಂದು ಬೆಳಗಾವಿದ್ದು. ಅಲ್ಲಿ 2 ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪುಷ್ಪ ನಮನವನ್ನು ಅರ್ಪಿಸಿದ್ದಾರೆ. ಇನ್ನು 2 ಪಾರ್ಥಿವ ಶರೀರಗಳು ಸೈನಿಕರದ್ದು, ಒಂದು ಉಡುಪಿ ಜಿಲ್ಲೆಯ ಕುಂದಾಪುರಕ್ಕೆ, ಮತ್ತೊಂದು ಬಾಗಲಕೋಟೆಯ ಯೋಧರು, ಅಲ್ಲಿ ಅವರ ಊರಿಗೆ ತಲುಪಿಸಲಾಗಿದೆ. ಮತ್ತು ಅಲ್ಲಿ ಸಕಲ ಗೌರವಗಳ ಜೊತೆಗೆ ಅಧಿಕಾರಿಗಳೆಲ್ಲ ಸೇರಿ ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಮತ್ತು ಅವರ ಅಂತ್ಯಕ್ರಿಯೆ ಕೂಡ ಮುಗಿದಿದೆ. 4 ಮಂದಿ ಯೋಧರದ್ದು ಅಂತ ಹೇಳಿ ಈಗ ಸಂಜೆ ಹೊತ್ತಿಗೆ ಗೊತ್ತಾಗಿದೆ. ಫೈನ್. ಇನ್ನು 5ನೇ ಸುದ್ದಿನ ನೋಡೋದಾದ್ರೆ, ಟೋಕಿಯೋದಲ್ಲಿ ನಡೆದಿರುವ ಸೈಬರ್ ದಾಳಿಯಲ್ಲಿ ವಿಮಾನಯಾನ ವ್ಯವಸ್ಥೆಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ಜಪಾನ್ ಏರ್ಲೈನ್ಸ್ ವಿಮಾನಗಳ ಕಾರ್ಯಾಚರಣೆ ವ್ಯತ್ಯಯಗೊಂಡಿದೆ. ಇಂದು ನಿರ್ಗಮಿಸಬೇಕಿದ್ದ ವಿಮಾನಗಳ ಟಿಕೆಟ್ ಮಾರಾಟವನ್ನ ಅದು ಅಮಾನತುಗೊಳಿಸಿದೆ. ವಿಮಾನ ಹಾರಾಟ ವ್ಯತ್ಯಯದ ಹೊರತಾಗಿಯೂ ವಿಮಾನಗಳ ಸುರಕ್ಷತೆಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿ ಜಪಾನ್ ಏರ್ಲೈನ್ಸ್ ಸ್ಪಷ್ಟನೆಯನ್ನ ನೀಡಿದೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಜಪಾನ್ ಏರ್ಲೈನ್ಸ್, ಸದ್ಯ ವಿಮಾನಯಾನ ವ್ಯವಸ್ಥೆಯಲ್ಲಿ ಕಾಣಿಸಿಕೊಂಡಿರುವ ತಾಂತ್ರಿಕ ಸಮಸ್ಯೆಯನ್ನು ಪರಿಹರಿಸಿ ವಿಮಾನ ಹಾರಾಟ ಸೇವೆಯನ್ನ ಮರುಸ್ಥಾಪಿಸುವ ಪ್ರಯತ್ನಗಳು ಭರದಿಂದ ಮುಂದುವರೆದಿವೆ ಅಂತ ಹೇಳಿ ತಿಳಿಸಿದೆ. ಇವೆಷ್ಟು ಇವತ್ತಿನ ಚರ್ಚಾ ವಿಚಾರಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.